ನಮ್ಮಮ್ಮ ಇವತ್ತು ನಮ್ಮ ಮೇಲೆ ಗರಂ ಆಗಿದ್ರು. ನನ್ನ ವಿಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲ ಚೆನ್ನಾಗಿರಿ, ಆರಾಮಾಗಿರಿ, ಖುಷಿಯಾಗಿರಿ. ಇವತ್ತು ಬೆಳಗ್ಗೆನೆ ಎದ್ದು ಹೊಲ ಹತ್ರ ಹೊರಟೆ. ದಿನಾನು ನಡ್ಕೊಂಡು ಹೋಗೋಣ ಅನ್ಕೋತೀನಿ, ಆದ್ರೆ ಕಾಲ್ ನೋವುತ್ತೆ ಅಂತ ಬೈಕಲ್ಲಿ ಹೋಗ್ತೀನಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಾವು ನಮ್ಮ ಕಾಳಿಗೆ ಕುಂಟೆ ಎಲ್ಲ ಅರಗಿಸ್ಬೇಕಾಗಿತ್ತು. ಬೆಳಗ್ಗೆನೆ ಬಂದು ಅರಗ್ತಿದ್ರು. ಈ ಕಾಳ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋ ಮಾಡಾಕಿದೀನಿ. ನೀವು ಇನ್ನ ನೋಡಿಲ್ಲ ಅಂದ್ರೆ ನನ್ನ ಪ್ರೊಫೈಲ್ ಅಲ್ಲಿ ಇದೆ, ಹೋಗಿ ನೋಡಿ. ಇದಕ್ಕೆ ನಾವು ಒಂದ್ ವಾರ ಮುಂಚೆನೆ ಅರಗಿಸ್ಬೇಕಾಗಿತ್ತು, ಆದ್ರೆ ಮಳೆ ಒಂದ್ ವಾರದಿಂದ ಹಿಡಿದಿತ್ತು, ಹಂಗಾಗಿ ಅರಗ್ಸಕ್ಕಾಗಿರ್ಲಿಲ್ಲ. ಹಳ್ಳನು ಜಾಸ್ತಿ ಬೆಳೆದಿತ್ತು, ಅವ್ರಿಗೆ ಅರ್ಗಕ್ಕೂ ಆಗ್ತಿರ್ಲಿಲ್ಲ. ಬಟ್ ಅರಗಿಸ್ಲೇಬೇಕಾಗಿತ್ತು, ಹಂಗಾಗಿ ಅರಗಿಸ್ತಿದೀವಿ. ಅರಗಿಸ್ಬೇಕಾದ್ರೆ ಹಸಗಳು ತುಂಬಾ ಗಿಡಗಳನ್ನ ತುಣಿತಿತ್ತು. ನಮ್ಗಂತೂ ನೋಡಿ ತುಂಬಾ ಬೇಜಾರಾಗ್ತಿತ್ತು, ಮತ್ತೆ ಹೊಟ್ಟೆನೂ ಉರಿತಿತ್ತು. ಯಾಕಂದ್ರೆ ಒಂದ್ ಗಿಡನ ಬೆಳೆಸಿ ಅದರಿಂದ ಫಸಲು ತೆಗಿಬೇಕು ಅಂದ್ರೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಬೆವರು ಸುರಿಸಿರ್ತಾರೆ ಅಂತ ರೈತರಿಗೆ ಮಾತ್ರ ಗೊತ್ತು. ಅರಗಿಸ್ಬೇಕಾದ್ರೆ ತುಂಬಾ ಗಿಡಗಳು ಮಣ್ಣಲ್ಲಿ ಮುಚ್ಚೋಗ್ತಿತ್ತು. ಅದನ್ನ ಹಿಂದ್ಗಡೆಯಿಂದಾನೆ ಲೈನ್ ಇಟ್ಕೊಂಡು ಎತ್ಬೇಕಾಗಿತ್ತು. ಅದನ್ನ ನಮ್ಮಮ್ಮ ಒಬ್ಬರೇ ಮಾಡ್ತಿದ್ರು. ನಮ್ಮಪ್ಪ ಬಿಸಿಲು ಅಂತ ಶೆಡ್ ಕೂತಿದ್ರು, ನಾನು ವಿಡಿಯೋ ಮಾಡ್ತಿದ್ದೆ. ನಮ್ಮಮ್ಮ ಅಂತೂ ಇಬ್ಬರಿಗೂ ಬೈಕೊಂಡು ಒಬ್ಬರೇ ಕೆಲಸ ಮಾಡ್ತಿದ್ರು. ಬಿಸಿಲು ಜಾಸ್ತಿ ಆಯ್ತು ಅಂತ ಸ್ವಲ್ಪ ಹೊತ್ತು ಎತ್ತಾಕಿ 3 ಜನನು ಬಂದು ಶೆಡಲ್ ಕೂತ್ಕೊಂಡು ಮಾತಾಡ್ತಿದ್ವು. ಆಮೇಲೆ ನಮ್ಮಪ್ಪ ನಾನೇ ಎತ್ತಾಕ್ತೀನಿ, ನೀವು ಹೋಗಿ ಅಂತ ಕಳ್ಸಿದ್ರು. ನಾವು ಟಿಫನ್ ಮಾಡ್ಕೊಬರೋಣ ಅಂತ ಮನೆ ಕಡೆಗೆ ಬಂದ್ವು. ಮನೆಗೆ ಬಂದ ತಕ್ಷಣ ನಮ್ಮಮ್ಮ ಟಿಫನ್ ಮಾಡೋ ಅಂದ್ರೆ ಲಾಸ್ಟ್ ಪ್ರೀವಿಯಸ್ ವಿಡಿಯೋ ಬಗ್ಗೆ ಮಾತಾಡ್ತಿದ್ರು. ಏನಂತ ಏನೇ ಹೇಳಿ, ಈ ತರ ಅಪ್ಪ ಅಮ್ಮನ ಜೊತೆ ಇರೋದೇ ಒಂದು ಖುಷಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.